ಹಾಯ್ ಹಲೋ ವೆಲ್ಕಮ್ ಟು ಡಾಲರ್ ಕಟ್ಟೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ ಅಂದರೆ NSP ಸ್ಕಾಲರ್ಶಿಪ್ಪು ಈಗಾಗಲೇ ಪ್ರೊಸೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಸ್ಟೇಟಸ್ ಏನಂತಿದೆ ಅಂತ ಹೇಳ್ಕೊಡ್ತೀನಿ. ಯಾರು 2022-23ರಲ್ಲಿ ಅಪ್ಲಿಕೇಶನ್ ಆಗಿರ್ತಾರೋ ಅವರ ಸ್ಟೇಟಸ್ ಈಗ ಚೇಂಜ್ ಆಗ್ತಾ ಇದೆ. ಆದ ಕಾರಣ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಾಗಿ NSP ವೆಬ್ಸೈಟ್ಗೆ ಹೋಗೋಣ. ಅದೇನು ಅಪ್ಡೇಟ್ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಕೊನೆಯವರೆಗೆ ನೋಡಿ. ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಮೊದಲು ಲಾಗಿನ್ ಆಗಲಿಕ್ಕೆ ನೀವು ಯಾರ್ದು ಸ್ಟೇಟಸ್ ಚೆಕ್ ಮಾಡಬೇಕಂತಿದ್ದೀರ ಅದನ್ನು ಮೆನ್ಷನ್ ಮಾಡಿ. ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕಿ. 2022-23ರಲ್ಲಿ ಯಾರು ಅಪ್ಲಿಕೇಶನ್ ಆಗಿರ್ತಾರಲ್ಲ ಅವ್ರದ್ದು ಏನಾಗಿತ್ತು ಅಂತಂದರೆ ಇದು ಅಪ್ಲಿಕೇಶನ್ ಹಾಕಿ ವೆರಿಫೈ ಆದಮೇಲೆ ಮತ್ತೊಮ್ಮೆ ರಿವೆರಿಫಿಕೇಷನ್ಗೆ ಕಳಿಸಿದ್ರು ಅವರು. ಏನಂತಂದರೆ ಬಯೋಮೆಟ್ರಿಕ್ ಮಾಡಿಸಿ ಅಂತ. ಆಫ್ಟರ್ ಬಯೋಮೆಟ್ರಿಕ್ ಮಾಡಿಸಿದ ಮೇಲೆ ಯಾವ ಅಪ್ಡೇಟ್ ಕೂಡ ಬಂದಿರಲಿಲ್ಲ NSP ಸೈಡ್ದಿಂದ. ಈಗ ಅದು ಅಪ್ಡೇಟ್ ಬಯೋಮೆಟ್ರಿಕ್ ಆಫ್ಟರ್ ವೆರಿಫಿಕೇಷನ್ ಈಗ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ಅಮೌಂಟ್ನ ಎಲ್ಲರ ಅಕೌಂಟ್ಗೆ ಪ್ರೊಸೆಸ್ ಮಾಡ್ತಾಯಿದ್ದಾರೆ NSP ಅವರು. ಈಗ ನೋಡಿ, ಇಲ್ಲಿ ಓಪನ್ ಆಗಿದೆ ಒಂದು. ಇದರಲ್ಲಿ ಲಾಗಿನ್ ಆದಮೇಲೆ ನೀವು ನೋಡ್ಬೋದು ವೆರಿಫಿಕೇಷನ್ಸ್ ಇನ್ಸ್ಟಿಟ್ಯೂಟ್ ಬೈ ಎಸ್ ಅಂತ ಇದೆ. ಡಿಸ್ಟ್ರಿಕ್ಟ್ ಆಫೀಸರ್ ವೆರಿಫಿಕೇಷನ್ ಎಸ್ ಅಂತ ಇದೆ. ಆಧಾರ್ ವೆರಿಫೈಡ್ ಎಸ್. ಸ್ಕಾಲರ್ಶಿಪ್ ಅಮೌಂಟ್ ಪ್ರೊಸೆಸ್ಡ್ NSP ಟು PS ಅಂತ ಇರಬೇಕು. ಅಂತಂದರೆ ನಿಮಗೆ ಅಮೌಂಟು ಬರುತ್ತೆ, ಅಂದರೆ ಪ್ರೊಸೆಸ್ ಆಗಿದೆ ಬರುತ್ತೆ ನಿಮಗೆ ಅಂತ. ಮತ್ತು ಮುಂದೆ ನೋಡ್ಬೇಕಾದ್ರೆ ಅಲ್ಲಿ ಕೆಳಗಡೆ ನೋಡ್ಬೋದು 25 ಸ್ಕಾಲರ್ಶಿಪ್ ಅಮೌಂಟ್ 25,000. ಇದು ಎಷ್ಟು ಅಮೌಂಟು ಪ್ರೊಸೆಸ್ ಆಗಿದೆ ಅಂತ. ಪ್ರೊಸೆಸ್ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ನ ಅಧಿಕಾರಿ ಕಡೆಯಿಂದ ಸೈನ್ ಮಾಡಿ ಪ್ರೊಸೆಸ್ನ ಬಿಡುಗಡೆ ಮಾಡಬೇಕು. ಇದೊಂದು ಅಂತ ಬಾಕಿ ಇದೆ. ವಿದಿನ್ 1 ವೀಕಲ್ಲಿ ಈ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಬರಬಹುದು. ಇದು ಒಂದು ವಾರದಲ್ಲಿ ನಿಮ್ಮ ಅಮೌಂಟ್ನ ಜಮಾ ಆಗುತ್ತೆ. ಎಷ್ಟು ಅಪ್ಡೇಟ್ ಇರೋದು. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ SSP ಸ್ಕಾಲರ್ಶಿಪ್ಪು ಇದೇ ತಿಂಗಳು ಜನವರಿ 31 ಲಾಸ್ಟ್ ಇದೆ. ಅದಕ್ಕೆ ಯಾರು ಅಪ್ಲೈ ಮಾಡಿಲ್ಲೋ ಈ ವರ್ಷದ್ದು ಅಪ್ಲೈ ಮಾಡಿ. ಥ್ಯಾಂಕ್ ಯು. ಕೊನೆಯವರೆಗೆ ಮ್ಯೂಸಿಕ್